ಯುವಕರು ನಶೆ ಮುಕ್ತರನ್ನಾಗಿ ಮಾಡಲು ಸರ್ಕಾರಿ ಶಿಕ್ಷಣ ಇಲಾಖೆ ವತಿಯಿಂದ ಬುಧವಾರ ನಗರದಲ್ಲಿ ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ನಡೆಸಿದರು. ಇಂದು ಹೆಚ್ಚಾಗಿ ವಿದ್ಯಾರ್ಥಿ ಜೀವನದಲ್ಲಿ ವ್ಯಕ್ತಿಗಳು ಮಾದಕ ವ್ಯಸನಕ್ಕೆ ಒಳಗಾಗುವುದು ಕಂಡುಬರುತ್ತಿದೆ. ಈ ಹಿನ್ನೆಲೆ ವಿದ್ಯಾರ್ಥಿ ದೆಸೆಯಲ್ಲಿ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಯತ್ನ ಮಾಡಬೇಕಿದೆ. ಮಾದಕ ವಸ್ತುಗಳ ಸೇವನೆಗೆ ಒಳಗಾಗುವ ವ್ಯಕ್ತಿ ಅದರ ಹಿಡಿತದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಇದರಿಂದ ಆರೋಗ್ಯ, ಹಣ ಹಾಳಾಗುತ್ತಿದೆ. ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳ ಚಟಕ್ಕೆ ಬೀಳದಂತೆ ಭಿತ್ತಿ ಪತ್ರ ಹಿಡಿದು ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಿದರು. ದೇಹದಾಂಢ್ಯ ಬೆಳೆಸಲು ಹಲವಾರು ಬಾರಿ ಸ್ಟೆರಾಯ್ಡ್ಗಳ ಬಳಕೆ ಮಾಡಲಾಗುತ್ತಿದೆ. ಇದು ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಅಂತೆಯೇ ವೈದ್ಯರ ಮಾರ್ಗದರ್ಶನ ಇಲ್ಲದೆ ನಿದ್ದೆ ಮಾತ್ರೆಗಳನ್ನು ಸೇವಿಸಲು ಹೋಗಬಾರದು. ಮಾದಕ ವ್ಯಸನಿಗಳು ದುಶ್ಚಟ ಮುಕ್ತ ಕೇಂದ್ರಗಳಿಗೆ ಸೇರಿಸುವ ಮೂಲಕ ಮಾದಕ ವ್ಯಸನದ ಚಟದಿಂದ ಹೊರಬರುವಂತೆ ಶಾಲಾ ಶಿಕ್ಷಕರು ಮನವಿ ಮಾಡಿದರು. ನಾನು ಎಂ.ಆರ್. ಅಲಾಸ್ ಅಂತ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಇಲ್ಲಿ ಬೆಳಗಾವಿಯ ಉಪನ್ಯಾಸಕರು. ಇವತ್ತು ನಾವು ನಶಾಮುಕ್ತ ಭಾರತ NSS ಅಡಿ ಒಳಗ ನಾವು ನಶಾಮುಕ್ತ ಭಾರತ ಆಗಲಿ, ಎಲ್ಲ ಯುವಕರು ದುಶ್ಚಟಗಳಿಂದ ದೂರವಿರಲಿ ಅನ್ನುವಂತ ಒಂದು ಜಾಗೃತಿ ಜಾಥಾವನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಈ ಕುರಿತು ನಾವು ಎಲ್ಲ ಈ ಒಂದು ಜಾಗೃತಿ ಜಾಥಾವನ್ನ ಎಲ್ಲರಿಗೂ ಸಹಿತ ಅದನ್ನ ಆ ಒಂದು ಸಂದೇಶ ಮುಟ್ಲಿ ಅನ್ನುವಂತಹ ಒಂದು ನಿಟ್ಟಿನೊಳಗ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.